ಮತ್ತು 26ನೇ ಸಾಲಿನ ಬೆಳೆ ಒಂದು ವಿಮೆ ಏನಿದೆ, ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಒಂದು 4 ಬೆಳೆಗಳಿಗೆ ಈ ಒಂದು ವಿಚಾರವನ್ನ ಪೇಪರ್ನಲ್ಲಿ ನೋಡ್ತಾ ಇದ್ದೆ. ಸೊ ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲೂ ಕೂಡ ಬಂತು. ತೋಟಗಾರಿಕಾ ಇಲಾಖೆ ತಿಪಟೂರಿನ ಒಬ್ಬರು ಅಧಿಕಾರಿ ಹಾಕಿದ್ರು. ಈ ಒಂದು ವಿಚಾರವನ್ನ ತಿಳಿಸೋಣ ಅಂತ ಹೇಳಿ ಬಂದೆ. ಸೊ ಅಡಿಕೆಗೆ 6,400 ರೂಪಾಯಿ ಪ್ರತಿ ಹೆಕ್ಟೇರ್ಗೆ. ಸೊ ಕೊನೆ ದಿನಾಂಕ 30 ಜೂನ್ 2025ನೇ ಇಸ್ವಿವರೆಗೂ ಅವಕಾಶ ಇದೆ. ಎರಡನೇದಾಗಿ ದಾಳಿಂಬೆ, ಸೊ 6,350 ರೂಪಾಯಿಗಳು. ಸೊ ಅದು ಕೂಡ ಜೂನ್ 30ರವರೆಗೂ ಕೂಡ ಅವಕಾಶ ಇದೆ. ಇದು ಪ್ರತಿ ಹೆಕ್ಟೇರ್ಗೆ ಅನ್ವಯಿಸ್ತದೆ. ಸೊ ಪರಂಗಿ, ಮೂರನೇ ಬೆಳೆ ಪರಂಗಿ ಆಗಿದೆ, 6,700 ರೂಪಾಯಿ ಪ್ರತಿ ಹೆಕ್ಟೇರ್ಗೆ. ಸೊ ಇದು ಕೂಡ ಜೂನ್ ವರೆಗೂ ಇದೆ. ಸೊ ಮಾವು 4,000 ರೂಪಾಯಿ 31 ಜುಲೈ 2025 ಈ ವರ್ಷದವರೆಗೂ ಕೂಡ ಜುಲೈವರೆಗೂ ಇದೆ. ಸೊ ಮೇಲಿನ 3 ಒಂದು ಬೆಳೆಗಳಿಗೆ ಕೇವಲ ಜೂನ್ 30ರವರೆಗೂ ಕೊಟ್ಟಿರ್ತಕ್ಕಂಥದ್ದು ವಿಷಾದನೀಯ ಸಂಗತಿ. ಅತಿ ಹೆಚ್ಚು ಅಡಿಕೆ ಮತ್ತು ದಾಳಿಂಬೆ ಪರಂಗಿಗಳನ್ನ ಈ ಒಂದು ಭಾಗಗಳಲ್ಲಿ ಬೆಳೀತಾರೆ. ಸೊ ದಾಳಿಂಬೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರಬಹುದು, ಅಡಿಕೆಯಂತೂ ಕೂಡ ಬೆಳೀತಾರೆ. ಸೊ ಈ ಒಂದು ದಿನಾಂಕವನ್ನ ಏನು ನಿಗದಿ ಮಾಡಿದ್ದೀರಾ, ಸೊ ಈ ಒಂದು ದಿನಾಂಕವನ್ನ ಖಂಡಿತ ಒಂದಿಷ್ಟು ಕಾಲಾವಕಾಶವನ್ನ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಸೊ ದಾಖಲಾತಿಗಳು ಏನೇನು ಬೇಕಾಗ್ತದೆ ಅಂತ ಹೇಳಿ ನೋಡೋದಾದ್ರೆ, ಪಹಣಿ, ಬ್ಯಾಂಕ್ ಖಾತೆ ಪುಸ್ತಕ, ಆಧಾರ್ ನಕಲು ಪ್ರತಿಗಳನ್ನು ಮತ್ತು ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ತಾಲೂಕಿನ ಯಾವುದಾದರೂ ರಾಷ್ಟ್ರೀಯ ಅಧಿಕೃತ ಬ್ಯಾಂಕುಗಳಲ್ಲಿ, ಗ್ರಾಮ 1 ಮತ್ತು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಸಬಹುದಾಗಿರುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ 3 ಬೆಳೆ ಕೊಟ್ಟಿದಾರಲ್ಲ, ಸೊ ಇದು ಅಟ್ಲೀಸ್ಟ್ ಒಂದಿಷ್ಟು ದಿನಾಂಕವನ್ನ ಹೆಚ್ಚಿಸ್ಬೇಕು. 4 ಬೆಳೆಗಳನ್ನ ಕೊಟ್ಟಿದ್ದಾರೆ. ಸೊ ಹವಾಮಾನ ಆಧಾರಿತ ಬೆಳೆ ತೋಟಗಾರಿಕಾ ಇಲಾಖೆ ಇದರಲ್ಲಿ ಖಂಡಿತ ಹೆಚ್ಚಿನ ಮಾಹಿತಿಗಾಗಿ ತಿಪಟೂರು ತೋಟಗಾರಿಕಾ ಇಲಾಖೆ ತಾಲೂಕು ಇದರಲ್ಲಿ ನೀವು ಸಂಪರ್ಕ ಮಾಡ್ಬೋದು. ಜೊತೆಗೆ ನಿಮ್ಮ ತಾಲೂಕಿನ ತೋಟಗಾರಿಕಾ ಇಲಾಖೆಯನ್ನ ನೀವು ಸಂಪರ್ಕ ಮಾಡಿ. ಹವಾಮಾನ ಆಧಾರಿತ ಬೆಳೆಗಳು 4 ಇದೆ, ಇನ್ನೆಷ್ಟು ನಿಮ್ಮ ತಾಲೂಕಿನಲ್ಲಿ ಇರಬಹುದು ಅಂತ ಹೇಳಿ ನೀವು ವೀಕ್ಷಣೆ ಮಾಡಿ. ಈಗ ಏನ್ ಕೊಟ್ಟಿರ್ತಕ್ಕಂಥ 3 ಬೆಳೆಗೆ ಒಂದಿಷ್ಟು ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತಾ ಇದ್ದೀನಿ. ನಮಸ್ಕಾರ.